ಏನ್ ಮಾಡ್ತೀಯಾ ವಿಡಿಯೋ ಮಾಡ್ಬಾರ್ದಂತೆ ಇವ್ರದೊಂದೇ ಅಂಗಡಿ ಇರೋದ ಇರ್ತೀವಿ ಇವತ್ತೆಲ್ಲ ನಾಳೆ ಟಾಪಲ್ ಬಂದೆ ಬರ್ತೀವಿ. ಇವತ್ತು ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಯು ಕ್ಯಾಂಟ್ ಇವನ್ ಇಮ್ಯಾಜಿನ್. ಸೊ ಫೈನಲಿ ದಟ್ ಸಂಧ್ಯಾ ಇಸ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಅಕೌಂಟ್ ವಾಪಸ್ ಬಂದಿದೆ ಮತ್ತೆ ನಾನು ಸಂಧ್ಯಾ ವ್ಲಾಗ್ಸ್ ಅನ್ಕೊಂಡು ವಿಡಿಯೋ ಮಾಡ್ಬೋದು. ಅಕೌಂಟ್ ವಾಪಸ್ ಬಂದಿದೆ ಅಂದ್ರೆ ಅದು 90 days ಇನ್ನೂ ಡೇಂಜರ್ ಅಲ್ಲಿ ಇದೆ ನನ್ನ ಅಕೌಂಟ್. ಸೊ ಆದಷ್ಟು ಹುಷಾರಾಗಿ ನೋಡ್ಕೊಂಡು ಹುಷಾರಾಗಿ ಬಿಡ್ಬೇಕು. ಏನೇನಕ್ಕೆಲ್ಲ ಸ್ಟ್ರೈಕ್ ಕೊಡ್ತಾರೆ ಯೂಟ್ಯೂಬ್ ಅವ್ರು, ನಮ್ಮ ಹೊಟ್ಟೆ ಮೇಲೆ ಯಾಕೆ ತಣ್ಣೀರ್ ಬಟ್ಟೆ ಹಾಕ್ತವ್ರೆ ಅಂತ ಅರ್ಥ ಆಗ್ತಾ ಇಲ್ಲ ಯೂಟ್ಯೂಬ್ ಅವರು. ಖುಷಿಯಾಗಿದ್ದಾಗ ಯಾರು ಬರ್ತಾರೋ ಇಲ್ವೋ ಮ್ಯಾಟ್ರ್ ಆಗಲ್ಲ, ಬಟ್ ಕಷ್ಟದಲ್ಲಿದ್ದಾಗ ಯಾರು ಬಂದು ನಮ್ಮ ಕೈ ಹಿಡಿತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ವಿಚಾರದಲ್ಲಿ ನೀವೆಲ್ಲ ಎತ್ತಿದ ಕೈ, ಯಾಕಂದ್ರೆ ನನ್ಗೆ ಕಷ್ಟ ಅಂತ ಬಂದಾಗ ನೀವೆಲ್ಲ ತುಂಬಾ ಸಪೋರ್ಟ್ ಮಾಡಿದೀರಾ. ಸೊ ನಿಮ್ಗೆಲ್ಲ ತುಂಬಾ ಹೃದಯದ ಧನ್ಯವಾದಗಳು. ನಮ್ಮನ್ನ ನಂಬ್ಕೊಂಡು ಬಂದ್ರೆ ಜೀವ ಕೊಡೋರು ನಾವು. ಸೊ ನನ್ನ ಜವಾಬ್ದಾರಿ ಏನಿರುತ್ತೆ ನಿಮ್ಮನ್ನ ಎಂಟರ್ಟೈನ್ ಮಾಡೋದು, ಇನ್ನೂ ಚಂದ ವ್ಲಾಗ್ಸ್ ಬಿಡೋದು, ಮತ್ತೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದು, ಇದೆಲ್ಲ ಮಾಡೇ ಮಾಡ್ತೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಲವ್ ಯು ಸೋ ಮಚ್. ಅಕೌಂಟ್ ವಾಪಸ್ ಬಂದಿದೆ ಗಾಯ್ಸ್. ತೇಜ ಮೊನ್ನೆ ಅವ್ನ ಬ್ಲಾಗಲ್ಲಿ ಸ್ವಲ್ಪ ನನ್ನ ಜಾಸ್ತಿ ಅಳಿಸ್ಬಿಟ್ಟಿದ್ದ, ಅದಕ್ಕೊಂತ ಮಾಫಿ ಕೇಳಕ್ ಬಂದಿದ್ದಾನೆ. ಆಕ್ಚುಲಿ ನಂಗೇನು ಅದು ನಂದೆಲ್ಲ ಕೋಪ ಜಾಸ್ತಿ ಇರಲ್ಲ. ನಂಗೆ ಒಂದು ನಿದ್ದೆ ಮಾಡಿದ್ರೆ ಕೋಪ ಎಲ್ಲ ಹೊರಟೋಗ್ಬಿಡುತ್ತೆ. ಅದು ಪೀಕಲ್ಲಿ ಕೋಪ ಇದ್ರೂ ಅದೆಲ್ಲ ಮಯಾಗ ಹೋಗುತ್ತೆ ಆಯ್ತಾ ನನಗೆ. ಸೊ ಇವಾಗ ನಂಗೆ ಅವನ ಮೇಲೆ ಕೋಪ ಇಲ್ಲ, ಬಟ್ ಈ ಕೋಪ ನೆಪದಲ್ಲಿ ನಾನು ಅವನ ಹತ್ರ ಜುಡಿಯೋಗಿ ಹೋಗಿ ಬಟ್ಟೆ ಎಲ್ಲ ಟ್ಯಾಕ್ಸ್ ಹಾಕೋಣ ಅಂತ ಇದ್ದೀನಿ. ನೀವೆಲ್ಲ ತಪ್ಪು ತಿಳ್ಕೊಂಬೇಡಿ, ಹೆಣ್ಮಕ್ಳು ಅಂದರೆ ಬಟ್ಟೆ ಇಸ್ಕೊಂಡಿಲ್ಲ ಅಂದರೆ ಹೆಂಗೆ ಹೇಳಿ. ಅವನಂತೂ ನನ್ನ ಬರ್ಡೇಗೆ ಏನೂ ಕೊಡಿಸಿಲ್ಲ. ಆ ರಿವೆಂಜು ಈ ರಿವೆಂಜ್ ಎಲ್ಲ ಸೇರಿ ಮೇ ಬಿ ಒಂದು ಬಟ್ಟೆ ಇಸ್ಕೊತಾ ಇದ್ದೀನಿ. ಬಟ್ ಥ್ಯಾಂಕ್ ಯು ಸೊ ಮಚ್ ಗೈಸ್, ನಿಮ್ಮಿಂದ ನಾನು ಬಟ್ಟೆನೂ ಇಸ್ಕೊತಾ ಇದ್ದೀನಿ. ನಿಮ್ಮಿಂದ ಆನಂದ ಪರಮಾನಂದ. ಸೊ ಗೈಸ್ ಫಸ್ಟ್ ಎಲ್ರಿಗೂ ಹೇಳ್ಬಿಟ್ಟು ಬಂದ್ಬಿಟ್ಟಣ, ಕಿರ್ಚಿಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡ್ಬೇಕು. ನನ್ನ ಅಕೌಂಟ್ ಇಸ್ ಬ್ಯಾಕ್. ಪಾರ್ಟಿ ಬಾ ಪುಷ್ಪ ಹೋಗೋಣ. ಇಷ್ಟು ದಿನ ಅಂತ ನಾನು ಖುಷಿಯಾಗಿದ್ದೀನಿ. ಇವಾಗ ಒಂದು ಸ್ವಲ್ಪ ನಾಯ್ಸ್ ಪೊಲ್ಯೂಷನ್ ಮಾಡೋಣ. ನಮ್ಮ ಮನೇಲಿ ಒಂಚೂರು ಎಕ್ಸೈಟ್ಮೆಂಟ್ ಇಲ್ಲ, ಜೋಶ್ ಇಲ್ಲ, ಅದಕ್ಕೆ ಏನೋ ಒಂಚೂರು ಅದು ಊಟ ಹಾಕ್ತೇನೇನೋ ಅಂತ ಬಂದೈತೆ. ನಾನೇನೋ ಹೇಳ್ದೆ ನಿಮ್ಗೆ, ನನ್ನ ಅಕೌಂಟ್ ವಾಪಸ್ ಬಂತು. ಎಲ್ಲಾರು ಒಳ್ಳೇದ್ ಮಾಡಿ. ನಾನೆಲ್ಲೋ ನಾನು ಎತ್ಕೊಂತೀಯಾ, ನಾನು ಹಿಂಗ್ ಡ್ಯಾನ್ಸ್ ಆಡ್ತೀನಿ, ಏನೇನೋ ಎಕ್ಸ್ಪೆಕ್ಟೇಷನ್ ನಾನು ಮಾಡ್ತೀನಿ. ಅದೇ ನೀನ್ ಹಿಂಗಿರ್ತೀಯ, ಹಂಗೆ ಬಂದಿತ್ತು ನೋಡ್. ನಮ್ಮ ಅಮ್ಮಂಗೆ ಹೇಳಿದ್ರೆ ನಮ್ಮಮ್ಮ ಒಂದ್ ಅಗ್ ಮಾಡಿ ಒಳ್ಳೇದಾಗ್ಲಿ ಏನಿಲ್ಲ, zero ಸಪೋರ್ಟ್ ಮಾಡ್ತಾರೆ ನಮ್ಮ ಮನೇಲಿ. ನಮ್ಮ ಮನೆಗೆ ನಾನು ಹೇಳಿದ್ರು ಒಂದೇ, ನಾನು ಸೊಸೆ ಹೇಳಿದ್ರು ಒಂದೇ. ಅರ್ಥ ಆಯ್ತು. ಎರಡು ಮತ್ತೆ ಏನ್ ಹೇಳಿದ್ ನಾನು ನಿನ್ಗೆ ನೋಡು. ನನ್ನ ಅಕೌಂಟ್ ವಾಪಸ್ ಬಂತು, ಹೋಯ್ತು ನನ್ನ ಅಕೌಂಟ್ ವಾಪಸ್ ಬಂತು, ಅಕೌಂಟ್ ವಾಪಸ್ ಬಂತು. ನಾನೇ ಕೇಳ್ತಿದ್ದಾರೆ, ನಾನೇ ಬಂದೆ. ಅಂತ ಸಾರಿ ಮಮ್ಮಿ. ಆ ಉಗುರು ಕಟ್ಬಾರ್ಕತ್ತಾನೆ ಅಕೌಂಟ್ ವಾಪಸ್ ಬಂತು. ಹಂಗೆ ಇದು ಎತ್ಕೊಬೇಕಾ? ಕೆಜಿ ಇರ್ತಾರೆ ಗೈಸ್. ನೀನು ನಂಬಿರೋ ಜನ ಎಲ್ಲ ನಿಂಗೆ ಸಪೋರ್ಟ್ ಮಾಡ್ತಾರೆ. ನಾನು ಎಲ್ಲೆಂದು ಎಲ್ಲ ಹೋಗ್ತೀನಿ, ಎಲ್ಲ ನಿನ್ನ ಪಾನಗಳು ಸಂಧ್ಯಾರಪ್ಪ ಅಂತ ಒಂದು ಹೆಸರು ತಂದ್ಬಿಟ್ಟಿದೆ. ಥ್ಯಾಂಕ್ ಯು. ಪ್ರೀತಿಗಾಗಿ ಕನಸು ಕಂಡೆ ನಾನು. ಸಂಧ್ಯಾ ರಜೆ ಅಂತೆ ಮಮ್ಮಿ ನಂಗೊಂದು ಪಪ್ಪಿ ಮನೇಲಿ ನನ್ಗೊಂದು ನಯಾ ಪೈಸಾ ಮರ್ಯಾದೆ ಕೊಡಲ್ಲ ಗೈಸ್. ಬಿಡ್ತೀನಿ. ಇದನ್ನೇ ಅಂತಾರೆ ಮರ್ಯಾದೆ ಕೊಡಲ್ಲ. ಸರಿನಾ ಅಮ್ಮ ಕೊಡ್ಮಾ, ಲಿಪ್ಪದು ಗಂಡು ಅವನೇ. ನಾನು ಆ ಜನ್ಮದ ಶತ್ರು. ಯಾರ ಜೊತೆಗೆ ಇದ್ದಿದ್ದ ಹುಡುಗ
ಇದು ವಯಸ್ಸಿನ ಮಿಸ್ಟೇಕ ಕನಸಿನ ಮಿಸ್ಟೇಕ. ಈ ಜನದಲ್ಲಿ ನಿಂಗಲ್ಲಿ ಆಗಲ್ಲ ಗೈಸ್, ಬಿಟ್ಬಿಟ್ಟಿದ್ದೀನಿ ನಾನು, ಹೋಪೇ ಬಿಟ್ಬಿಟ್ಟಿದ್ದೀನಿ ತೇಜದು. ಬಟ್ ಇಲ್ಲಿ ಮಿಲ್ಕಿ ಬಾರ್ ನಿಂಗೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಇವಾಗ ಸುತ್ತಾಡ್ಸ್ಬಿಟ್ಟು ತಿನ್ಸಕ್ಕೆ ನಾವು ಕರ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ಇವಳು ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಕೂಲ್ ಆಗ್ತಾಳಂತೆ, ಅಂತ ಏನು ಕೂಲ್ ಆಗ್ತಾಳೆ. ಅದಕ್ಕೆ ಈ ಕಡೆ ಯಾವುದೋ ಒಂದು ಜಾಗ ಕರ್ಕೊಂಡು ಬಂದಿದ್ದೀನಿ, ಚೆನ್ನಾಗಿ ತಿಂಡಿ ಅಂದ್ಬಿಟ್ಟು ಖುಷಿ. ನೋಡು ಆಲ್ರೆಡಿ ಇಲ್ಲಿ ಬಂದು ಕೂತಿರೋ ನಾಯಿ ತನ. ನಾಯಿ ಏನ್ ಮಾಡ ನೀನು? ನನ್ನ ಅಕೌಂಟ್ ಹೋದಾಗ ಯಾರು ನನಗೆ ಸಾಂತ್ವನ ಕೊಟ್ಟಿಲ್ಲ ಗೈಸ್. ನಾನ್ ಕೊಟ್ಟಿದ್ದೆ. ಅದು ಇವಳು ಮಾತ್ರ ಕೊಟ್ಟೇ ಇಲ್ಲ ಗೈಸ್, ತಿನ್ನಕ್ ಮಾತ್ರ ಬಂದ್ಬಿಟ್ಟವಳೆ ಗೈಸ್. ಅವಳ ಅಕೌಂಟ್ ಹೋಗಿದೆ ಅನ್ನೋ ಬೇಜಾರ್ಗೆ ನಮ್ಮ ಅಕ್ಕ ಟ್ರಿಪ್ಗೆ ಹೋಗಿದ್ಲು ಗೈಸ್, ನನ್ನನ್ನು ಬಿಟ್ಬಿಟ್ಟು ಹೋಗಿ ಎಷ್ಟೋ ಖರ್ಚು ಮಾಡೋದು, ₹1 ಚಾಕ್ಲೇಟ್ ಕೂಡ ತಂದಿಲ್ಲ. ನಾನು ಡಿಪ್ರೆಷನ್ ಇದ್ದೆ, ಮನೇಲಿ ಯಾರು ಇರ್ಲಿಲ್ಲ, ನಾನು ಒಬ್ಳೆ ಇದ್ರೆ ಮನೇಲಿ. ನಾನು ಒಂದು ಚಾಕ್ಲೇಟ್ ಕೂಡ ಕೇಳಿಲ್ಲ, ಅಷ್ಟು ಒಳ್ಳೆ ಹುಡುಗ ನಾನು. ನಿನ್ ಬಗ್ಗೆ ನಾನು ಹೇಳ್ತೀನಿ, ನನ್ನ ಬಗ್ಗೆ ನಾನು ಹೇಳ್ತೀನಿ, ನೀನ್ ಹೇಳೋದಕ್ಕೂ ಮೊದ್ಲು ನೀನ್ ಹೇಳೋದು ಒಂದು ಒಳ್ಳೆ ಮಾತು ಹೇಳಿದ್ರೆ ನಮ್ಗೆ ತೇಜಲ್ ನೋಡ್ರಿ ಏನ್ ಅನ್ಸುತ್ತೆ ಗೊತ್ತಾ ಗೈಸ್? ತೇಜಲ್ ನೋಡಿದ್ರೆ ಹಿಂಗೆಲ್ಲ ಅನ್ಸುತ್ತೆ ಗೈಸ್. ಬಂದು ಅಕ್ಕ ಹೆಸ್ರಿಗೆ ಮಾತ್ರ ನನ್ಗೆ ಖುಷಿ, ತಿನ್ನೋದಕ್ಕೆ ಬಂದಿರೋದು ಇವರಿಬ್ರು. ನಾನೆಲ್ಲ ಬಂದಿದ್ದೀನಿ, ಇನ್ನೆಲ್ಲ ಕರ್ಕೊಂಡು ಬಂದಿರೋದು. ಬಂದ್ಲು ಪವಿ ಬಂದ್ಲು. ಯಾರ್ಗೆ ಇದು? ವೆಜಿಟೇರಿಯನ್ ಕೊಡೋಣ ಗೈಸ್, ತಿನ್ನಪ್ಪ. ವೆಜಿಟೇರಿಯನ್ ಕೈ ತೊಳ್ಕೊಂಡು ಬಂದಿನಿ ಹುಡುಕ. ನೀವು ನಿಂತಿರೋ ಕೈಗಳು ಬಿಲ್ ಎಷ್ಟಾಗಿರ್ಬೋದು ಪವಿತ್ರ? ಬಿಲ್ಲು ಗೊತ್ತಿಲ್ಲ, ಬಂದೇ ತಿಂದೆ ಹೋದೆ ಅಷ್ಟೇ. ಎಷ್ಟಿರ್ಬೋದು ಹೇಳಿ, ಎಕ್ಸ್ಪೆಕ್ಟ್ ಮಾಡಿ ನೋಡೋಣ. 3 ಪ್ಲೇಟ್ ಎಷ್ಟಿರ್ಬೋದು? ಏನು ಮ್ಯಾಕ್ಸಿಮಮ್ ಅಂದ್ರೆ 300 ಇರ್ಬೋದಾ? 435. ಸಿಸಿತಿ ಅಲ್ಲೇ ಮಾಡಿದಲ್ಲ ಮಾಡು. ಯಾರ ಕತೆ ಏನು ಹೇಳಿದ್ರು ಗೊತ್ತಾ? ಹೋಗಿ ಪವಿ ನಿಂಗೆ ಹೋಗಿ ಗೈಸ್ ತೇಜ ಹಿಂಗಾದ್ರೆ ಕೋಪ ಪಡಿಸ್ತು, ಹಿಂಗೆಲ್ಲ ಖುಷಿ ಪಡಿಸ್ತಾನೆ ಅಂತ ಎಕ್ಸ್ಪೆಕ್ಟ್ ಎಲ್ಲ ಮಾಡಿರ್ಲಿಲ್ಲ. ಇನ್ನೇನು ಲೇ ಅದು ವರ್ತಿತ್ತೇನೆ, ₹430 ಬರ್ತೇನೆ, ಅದು ಲೈಫಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತೆ. ಏನ್ ₹430 ಬರ್ತಾ ಅದು? ನಾನು ಬರಲ್ಲ, ಹೋಗು. ಆ ಹುಡುಗಿ ಹಿಂಗೆ ನೋಡ್ತಾನೆ ಐತೆ ಹುಡುಗಿ ಪಾಪ. ಆ ಹುಡುಗಿ ಯಾರು ಇವ್ರು ಹಿಂಗೆ ಆಡ್ತವ್ರೆ ಅಂತ ನೋಡ್ತಾವಳೆ. ಇವಳನ್ನ ಕರ್ಕೊಂಬಂದ್ ಹಿಂಸೆ ಆಗ್ಬಿಟ್ಟೈತೆ ಜೀವನದಲ್ಲಿ. ಹೋಗ್ ಬೀಳ್ತಾಳ ಆ ಕಡೆ. ಮಾಮಾಸ್ನಲ್ಲಿರೋ ಇಂಟ್ರೆಸ್ಟ್ ಹೊಲ್ಟೋಯ್ತು ಗೈಸ್. 2 ಸರಿ ತಿಂದಿರೋದು ಲೈಫಲ್ಲಿ, ಇದು ಸೆಕೆಂಡ್ ಟೈಮ್ ತಿಂದಿದ್ದು ಹೊಲ್ಟೋಯ್ತು. ಹೋಗಿದ ತಕ್ಷಣ ಇರೋ ಬರೋದೆಲ್ಲ ಆರ್ಡರ್ ಮಾಡ್ಬಿಡ್ತಾಳೆ. ಬರೋದೆಲ್ಲ ನಾನಿಲ್ಲ 3 ಪ್ಲೇಟ್ ಮಾಡಿದ್ದು. ಇವಳು ಹೊಸದಾಗಿ ಸ್ವಲ್ಪ ವಿಚಿತ್ರ ಪ್ರಾಣಿ, ಇವಳು ಎಲ್ಲ ಆರ್ಡರ್ ಮಾಡ್ತಾ ಇರ್ತಾಳಲ್ವಾ? ಇನ್ನೇನು ಹೇಳೋ ಅವಶ್ಯಕತೆ ಇರ್ತದೆ. ಹೇಳೋ ಅವಶ್ಯಕತೆ ಏನಿಲ್ಲ, ಇದೇ ಪ್ರೂವ್ ಆಗೋಯ್ತು. ಬಾ ಇರಿಟೇಟ್ ಮಾಡ್ತಾಳೆ ಗೈಸ್. ಇವ್ಳು ಕರ್ಕೊಂಡ್ ಬಂದಾಗೆಲ್ಲ ಬೊಕ್ಕ ಇಕ್ಸ್ತಾಳೆ. ಕರ್ಕೊಂಡ್ ಬಂದಾಗೆಲ್ಲ ಅಲ್ಲ, ಕರ್ಕೊಂಡ್ ಬರೋದೇ ಅಮಾವಾಸ್ಯೆಗೆ ಪೂರ್ಣಮಿಗೆ ಕರ್ಕೊಂಡ್ ಬರ್ತಾಳೆ. ಇದು ಹುಡುಗರು ಬಂದಿರೋ ಇನ್ನೇನು ಹುಡುಗಿರು ಕೇಳ್ತಾ ಇರೋದು. ಈ ಕಡೆ ಇರೋದು ಹುಡುಗಿರು. ಏನೋ ದೊಡ್ಡದಾಗಿಲ್ಲ ವಿಡಿಯೋ ಮಾಡ್ಬಾರ್ದಂತೆ. ಇವ್ರದ್ದೇನು ಒಂದೇ ಅಂಗಡಿ ಇರೋದ? ಒಂದು 5,000% ಸೇಲ್ಸ್ ಆಗಿರೋದು. ಇದ್ದಿದ್ರೆ ಏನಿಲ್ಲ ಅಂದ್ರೆ ಒಂದು 5,000 ಏನಾದ್ರು ಮಾಡ್ತಿದ್ದೆ. ಅವರೇ ಕಳ್ಕೊಂಡ್ರು. ಎಂತ ಹೆಲ್ತಿ ಕಸ್ಟಮರ್ನ ಕಳ್ಕೊಂಡ್ಬಿಟ್ರು. ಏನ್ ಇವ್ರು ಬರೀತ ಬಾಗಿದ್ದೆ ಪ್ರಾಬ್ಲಮ್ ಅವಳದಲ್ಲ, ನನಗೆ ತುಂಬಾ ಹೆಲ್ಪ್ ಆಗಿದೆ. ಏನಾದ್ರು ಮಾಡಿದ್ರು ಕೂಡ ಪೇಮೆಂಟ್ ಮಾಡಕ್ ನಾನು ಒಬ್ಬನೇ ಫೋನಿಗೆ ಇರ್ಬೋದು ಈ ಕಡೆ. ಥ್ಯಾಂಕ್ ಯು. ಬೇರೆ ಸ್ಟುಡಿಯೋ ಕರ್ಕೊಂಡು ಹೋಗ್ತೀನಿ ನಡಿಯೋ. ಭಟ್ರಳ್ಳಿ ಇರ್ಲಿ, ನಿಮ್ ತಾತ ಬೇಪ್ನಳ್ಳಿ ಇರ್ಲಿ. ಕರೆಕ್ಟ್, ನಮ್ ಕವಿ ಸಾಯ್ಸೇ ಬಿಡ್ತಾಳೆ. ಕರೆಕ್ಟ್ ಅಂಶದ ಕುಡಿ ಕಣೋ ಇದು. ಇವ್ರ ತಾತನ ಬೇಪ್ನಳ್ಳಿನೇ ಆಗ್ಲಿ ಆಯ್ತಾ. ಇವಾಗ ನಾವು ಸ್ಟುಡಿಯೋ ಹೋಗ್ತಿಲ್ಲ, ಯಾಕಂದ್ರೆ ಟೈಮ್ ತುಂಬಾ ಆಗ್ಬಿಡುತ್ತೆ. ಮನೆ ತುಂಬಾ ಕಾಲ್ಸ್ ಬರ್ತವೆ. ಇಷ್ಟೊತ್ತಾದ್ರೂ ಮನೆಗೆ ಹೋಗಿ ಫ್ರೆಂಡ್ಸ್ ಹೋಗೋಣ. ಯಾವ್ದಿಲ್ಲ ಸಂಜೆ ಟೈಮ್ ಕೋಡು ಏನೇನೋ ಐತಲ್ಲ. ಲಾಸ್ಟ್ ಟೈಮ್ ನಾನು ವರ್ಷ ಬಂದಾಗೆಲ್ಲ ವಿಡಿಯೋ ಮಾಡಿದೀವೋ, ಅವಾಗೇನು ಹೇಳಿಲ್ಲ ಅವನು. ಆ ಕಡೆ ಬೇಕಾ ಈ ಕಡೆ? ಮತ್ತೆ ಮೋಸ ಮಾಡ್ಕೊಂಡೆ ತೋಕಾಫೆಲ್ಲೋ ಮಾತಾಡ್ಲೇಬಾರ್ದು ಗೈಸ್. ಒಂದೇ ಒಂದು ಪ್ಲೇಟ್ ಮೋಮೋಸ್ ಕೊಡ್ಸಿ ಮುಗಿಸ್ಬಿಟ್ಟು ಅಷ್ಟೇ. ಸ್ಟುಡಿಯೋ ಕರ್ಕೊಂಡು ಹೋಗ್ತಾ ಇಲ್ಲ ನಿನ್ನ. ಆಯ್ತು ನಡಿಯೋ, ವಿಡಿಯೋ ಬೇಡ ನಡಿಯೋ ಗೈಸ್. ಅವ್ನೇನ್ ಕೊಡಿಸ್ತಾನೋ ನಿಮ್ಗೆ ತೋರ್ಸಲ್ಲ ಗೈಸ್, ನಾನು ಆಮೇಲೆ ತೋರ್ಸ್ಕೊಂತೀನಿ ನಿಮ್ಗೆ. ಕೊಡ್ಸಿರೋದು ಯಾವ ತರ ಹೇಳಿಲ್ವ, ಇದನ್ನ ಕೂಡ ಅದೇ ತರ ಹೇಳ್ಬೇಡ. ಬಾರಿ ಕೊಡ್ಸ್ಬಿಟ್ಬಿಟ್ಟಿದ್ದೆ ನನಗೆ. ನೋಡೋ ಇದೆಲ್ಲ ಮಾತಾಡಿದ ಅದನ್ನ ಕೊಡ್ಸಲ್ಲ ಗೈಸ್. ಏನು ಕರ್ಕೊಂಡು ಹೋಗ್ತಾ ಇಲ್ವಲ್ಲ. ಐಸ್ ಕ್ರೀಮ್ ವಾಪಸ್ ಹೋಗೋ ಮೋಸ ಮಾಡ್ತಾನೆ ಗೈಸ್. ರೋಡ್ ಅಂತ ನೋಡಿ ಕಿರ್ಚಾಕ್ಬಿಡ್ತೀನಿ ಮಗ್ನೆ.
ಮೋಸ ಮಾಡ್ಕೊಂಡೆ ನಾನ್ ಮೋಸ ಮಾಡಿದೆ, ಕರ್ಕೊಂಡು ಹೋಗ್ತಾ ಇಲ್ಲ ನಿನ್ನ. ಯಾವ ಐಸ್ ಕ್ರೀಮ್ ಬೇಕಾ? 40 rupees ಐಸ್ 40 ರೂಪೀಸ್ ಐಸ್ ಕ್ರೀಮ್ ತಿನ್ನಲ್ವಲ್ಲೇ? ನೀನ್ ತಿನ್ನಲ್ವಲ್ಲೇ? ತಿಂತಿದ್ದೆ ನಾನು ಯಾವಾಗಲೂ ತಿಂತಿದ್ದೆ. ಮೊನ್ನೆ ತಿನ್ನಲ್ಲ ಅಂದಲ್ಲ. ಮೊನ್ನೆ ಅದು ಬ್ಲಾಕ್ ಕರೆಂಟ್ ತಿನ್ನಲ್ಲ ಅಂತಿದ್ದೆ. ಯಾವ್ದೋ ಫ್ಲೇವರ್ಗಳು ಐಸ್ ಕ್ರೀಮ್ ಹಾಕಣೆ. ಗೈಸ್ ಕೊನೆಗೂ ತೇಜ ನನಗೆ ಬಟ್ಟೆನ ಇಸ್ಕೊಟ್ಟಿಲ್ಲ ಗೈಸ್. ನನಗೆ ಹೇಳಿದೆ ಸಂಧ್ಯಾ, ನನಗೆಲ್ಲ ಅವಕಾಶ ಮಾಡಿಕೊಟ್ಟೆ. ಒಳಗಡೆ ಹೋಗಿ ಬಟ್ಟೆ ನೋಡೋ, ಬಟ್ಟೆ ಮುಟ್ಟೋರ್ಗು ಎಲ್ಲ ಇಲ್ಲ. ನೀನೇ ನೋಡಿದ್ಯಾ, ನೀನೇ ತಾಯಿ ಈಚೆ ಬಂದಿದ್ದು. ನಾನು ಈಚೆ ಬಾ ಅಂದ ನಿಂಗೆ. ಏನ್ ಮೋಸ ನಾನೆಲ್ಲ ಮೋಸ ಮಾಡ್ತೀನಿ. ವಿಡಿಯೋ ಮಾಡಲ್ಲ ಸಂಧ್ಯಾ, ಬಿಡು ಬಿಡು ಬೇಡ 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 ಅಂದ್ಬಿಟ್ಟು ಇವಾಗ ನೋಡಿದ್ರೆ ಪ್ಲೇಟೇ ಚೇಂಜ್. ಏನ್ ಇಷ್ಟೇ ಜನನೇ ಇಷ್ಟು. ಇವಾಗ ಸುಮ್ಮನೆ ಸೈಲೆಂಟ್ ಆಗಿ ಬರ್ತಿಯಲ್ಲ, ಗೇಟ್ ತೆಗಿಲ್ಲ. ಬಾರೆ ಜುಮ್ಮೆ, ನೀನು ನನ್ನ ಹತ್ರ ಬರ್ಬೇಡ್ವೆ. ಮೋಸ ಮಾಡ್ಬಿಟ್ಟ ತೇಜ್. ಕೊನೆಗೂ ಇಂಥದ್ದು ನಾನು ಮಾತಾಡ್ಸಲ್ಲ ಅವನ ಹತ್ರ ಹೋಗಿದ್ದೆ. 430 ರೂಪಾಯಿ ಏನಿದೆಯೋ ಅದ್ರ ಶೇರ್ ಹಾಕು. ನನ್ಗೆ ನಿನ್ ರೂಮ್ದಲ್ಲಿ ಇರಕ್ ಇಷ್ಟ ಇಲ್ಲ. ಕೊಟ್ಬಿಡು ಹೋಗ್ಲಿ. ನಾನು ನಿನ್ ರೂಮ್ದಲ್ಲೇ ಸಾಯ್ತೀನಿ. 430 ಕೊಡಲ್ಲ. ಅವನೇ ಹೇಳ್ತಾನಲ್ಲ ನನ್ನ ಡ್ರೈವರು, ನಮ್ ತೇಜ ಡ್ರೈವರ್. ನೆಕ್ಸ್ಟ್ ಲೈನ್ ಸೂಟ್ ಆಗಲ್ಲ ಬಿಡಿ, ನೀವೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಯ್ಯೋ ರಿಯಾಕ್ಷನ್ ಗೈಸ್. ಒಬ್ರು ಏನೋ ಸ್ವೀಟ್ ಕೊಡ್ಸಿಲ್ಲ ಗೈಸ್. ನಮ್ಮ ಅಮ್ಮಂಗ್ ಸ್ವೀಟ್ ಮಾಡು ಅಂದ್ರೆ ಬರ್ಬೇಕಾದ್ರೆ 1/4 kg ಸ್ವೀಟ್ ತಗೊಂಬ ಅಂತೆ. ನನಗೆ ನಾನೇ ಸ್ವೀಟ್ ತಗೊಳಕ್ಕೆ ಅವ್ರಿಗೆ ಬರೀ ಸ್ವೀಟ್ ಮಾಡು ಅಂತೀನ. ಸುಮ್ಮನೆ ಮಾಮಾ ಪ್ರಿಟಿ ಲಿಟಲ್ ಬೇಬಿ. ಮತ್ತೆ ಫುಲ್ ಬಿಸಿ ಗೈಸ್. ಓಕೆ ಟೈಮ್ ಆಗಿದೆ, ನಾವು ಹೊರಡ್ತೀವಿ. ನೀನ್ ತಿನ್ಕೋ, ನುಂಗು, ಚೆನ್ನಾಗಿರೋ. ಒಂದು ಒಳ್ಳೆ ಫುಡ್ ತಿನ್ನೋ ವ್ಯಾಲ್ಯೂ ಗೊತ್ತಿಲ್ಲ ನಿಂಗೆ. ತಿನ್ಕೊಳಪ್ಪ ನೀನು. ಋಣವಿಲ್ಲ, ಹೋಗು. ಹೋಗು. ಋಣಾನು ನೋಡ್ ಮಾಮ ಬೈತಾನೆ ಇರ್ತಾನೆ. ಅಪ್ಪ ಚಾನ್ಸ್ ಸಿಕ್ತು ಅಂತ ಹೇಳ್ತಾವ ನಮ್ಮಡಪ್ಪ. ಬೈಸ್ಕೊಳ್ಳಲ್ಲ. ಋಣಾನು ಬಂದ ರೂಪೇಣ ಊಟ ಸಿಗ್ದವ್ರಿಗೆ ಅದೃಷ್ಟ. ತುಂಬಾ ದಿವಸ ಆಗೈತೆ. ಅವಳು ಹೋಗ್ತಾನೆ ಇರ್ತಾಳೆ. ಕೆಲ್ಸ ನಾಯಿ ತಿರುಗ್ತಾನೆ ಇರ್ತಾಳೆ. 100% ನಾಯಿ ಅಲ್ವಾ ಅದು, ಅದಕ್ಕೆ ತಿರುಗ್ತಾ ಐತೆ. ಏನ್ ಗುಡ್ ನ್ಯೂಸ್? ನನ್ನ ಅಕೌಂಟ್ ವಾಪಸ್ ಬಂತು. ದೇವ್ರು ಒಳ್ಳೇದ್ ಮಾಡ್ಲಿ. ಯಾವ್ದು ಹೇಳು? ಪಾರ್ಟಿ ಕೊಡು. ಯಾವ್ದು ಹೇಳು? ಅದೇ ಹೋಗಿತ್ತು ಅಂತ ಬಡ್ಕೊಂತಿದ್ಲಲ್ಲ ಅದು. ಪೈಸಾ ಮಾಡಲ್ ತಿನ್ನು. ಬಾರೆ ಒಳ್ಳೆ ಟೈಮ್ ಬಂತು ನಿಂಗೆ. ನೀನ್ ನುಂಗೋ. ನೀನ್ ನುಂಗ್ ಚೆನ್ನಾಗಿರೋ. ಋಣಾನು ಬಂದ ರೂಪೇಣ. ಮಕ್ಕೆ ಪಿಂಡ ನೀನ್ ಕರ್ದಾಗ ಬರೇ ಬರ್ತಾರೆ. ಇರಿಟೇಟ್ ಮಾಡ್ತಾನೆ ಗೈಸ್. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ, ಅದಕ್ಕೆ ಏನು ಸಂಸ್ಕೃತಗಳು ಆಚೆ ಬರ್ತಾ ಇಲ್ಲ. ನಾನು ಬೈಯಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ ಗೈಸ್, ನಾನು ಬೈತೀನಿ. ವಿಡಿಯೋ ಮಾಡ್ತಾ ಇದ್ದೀನಿ, ನನ್ನಿಂದ ಯಾರು ಕೆಟ್ಟ ಪದನ ಇನ್ಫ್ಲೂಯೆನ್ಸ್ ಆಗಬಾರ್ದು ಅಂತ ಮಾತಾಡ್ತಾ ಇಲ್ಲ. ಟಿಪ್ಪಲ್ಲಿದೆ ಗೈಸ್, ಆದರೆ ನಾನೇನು ಮಾತಾಡಲ್ಲ. ನಾನು ಎಲ್ಲ ಟೈಮಲ್ಲೂ ಎಲ್ಲ ಹೇಳೋಕ್ಕಾಗಲ್ವಲ್ಲ. ನನ್ನನ್ನು ತುಂಬ ಜನ ನೋಡ್ತಿರ್ತೀರಾ, ಅದಕ್ಕೋಸ್ಕರ. ಇಲ್ಲ ಅಂದಿದ್ರೆ ಅಜ್ಜಿ ಇವನ್ನ ಇವತ್ತು ಏನ್ ನೋಡ್ತಾ ಇರ್ತಾರೆ ಅಂತ ನಾನು ಹೇಳ್ತಾ ಇದ್ದೆ. ಏನೋ ನಂದು ಅವ್ರದ್ದು ಬಿಡೋ, ನಿಂದೇನೋ ಸೆಂಟ್ರಲ್ ಇವತ್ ನಿಂದು ಅವ್ರದ್ದು ಯೂಟ್ಯೂಬ್ ಊರವ್ರೆಲ್ಲ ನೋಡ್ಕೊಂತಾರಲ್ಲ, ಅದನ್ನ ನಾನು ಕೇಳ್ತವ್ರದ್ದು ಏನು ಅನ್ಬಿಟ್ಟು. ಇಲ್ಲಿ ಹೇಳಕ್ ನಾಚಿಕೆ ನಿಂಗೆ, ಊರವ್ರಿಗೆಲ್ಲ ಹೇಳ್ಕೊಂಡು ಕೂತ್ಕೋ. ಇವಾಗ ರಾತ್ರಿ ನಾವಿಬ್ರೆ ಹೋಗ್ಬೇಕು. ಇವನೇನು ಕರ್ಕೊಂಡ್ ಮತ್ತೆ ನಾಚಿಕೆ ಮನ ಮರ್ಯಾದೆ ಇಲ್ದಿರೋನು. ಏನಕ್ಕೆ ಗಾಡಿ ಕೇಳ ಕೊಡು ನೀನ್ ಹತ್ರ. ನಿಂಗೆ ಕೊಟ್ಟ ಮೇಲೆ ಮಾತಾಡು. ಕೊಡಕ್ ಮುಂಚೆನೆ ಮಾತುಗಳು ಹೇಳ್ತಿತ್ತು. ನಾಚಿಕೆ ಆಗ್ಬೇಕಪ್ಪ, ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಇರ್ಬೇಕು. ಸರಿ ವಿವೇಕ ಇರ್ಬೇಕು, ಅವಿವೇಕಿ. ಇರಿಟೇಟ್ ಮಾಡ್ತಾನೆ ಗೈಸ್. ನಂಗೆ ದುಡಿಯೋರು ಬಟ್ಟೆ ಕೊಡ್ಸಿರು. ನಂಗೆ ಬಟ್ಟೆ ಮೇಲೆ ಆಸೆ ಇಟ್ಬಿಟ್ಟು ಯಾರಾದ್ರೂ ಬಟ್ಟೆ ಇಸ್ಕೊಟ್ಟಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಕೇರೆ ಎಲ್ಲ ಹೋದ ನಮ್ ಕೃಷ್ಣ. ನೋಡೋ ಕೃಷ್ಣ ಅಂತ ಮುದ್ದು ಮಾಡೋಣ ಅಂತ ಹೋದ್ರೆ ಹೋಗ್ತಾಳೆ ಆ ಕಡೆ. ಹೋಗಲ್ಲ ಮಾಡಲ್ಲ. ನಂಗೆ ಇನ್ನೊಬ್ಳು ರಷ್ಯಾದಲ್ಲಿ ಅವಳೆ ಬರ್ತಾಳೆ, ಮಾಡ್ತೀನಿ. ಐಸ್ ಕ್ರೀಮ್ ನಮ್ ಕೃಷ್ಣ ಬ್ಯಾಗಲ್ಲ ಆಯ್ತು. ಹೋಗೆ ಹುಷಾರು ನಾ ಇದೀನಿ. ಹೌದು, ಯಾವ ತಿನ್ಬೇಕು ನಿಮಗೆ, ಯಾವ್ದು ಬೇಕು ನಿಮ್ಗೆ? ಯಾರಿಗೋ ಇವಾಗ ನೀನ್ ತಿನ್ನಕ ಅದು ಇಲ್ಲ, ನಿಮ್ಗೆ ಅಂತ ತಗೊಂಡೆ ಕಣೆ. ಎಂತ ಸ್ಯಾಡಿಸ್ಟ್ ಇರ್ಬೇಡ ಇವನು. ನಿಜ, ನಿಮ್ಗೆ ಅಂತ ತಗೊಂಡೆ ಕಣೆ. ಅಲ್ಲಿಗೆ ನೀನ್ ತಿನ್ನಪ್ಪ. ಏನ್ ತಗೊಂಡ್ರೆ ವ್ಯಾಲ್ಯೂನೇ ಇಲ್ಲ, ಯಾವ್ದಕ್ಕಾರ ರೆಸ್ಪೆಕ್ಟ್ ಕೊಡಲ್ಲ. ಏನ್ ತಗೋಬೇಕು? ಅಣ್ಣ ಚಾಕ್ಲೇಟ್ ಕೇಕ್ ಒಂದ್ ಪಾರ್ಸಲ್ ಮಾಡಿ. ಅವ್ನು ಆಲ್ರೆಡಿ ತಿಂತವನೆ ಏನೋ. ನೋಡು ನನ್ ಯಾವ್ದು ನಿಂಗೆ ನನ್ ಮನೆಗೆ ಹೋಗಿ ನಾನು ಹೇಳ್ತೀನಿ. ನಿಂಗೆ ಇರಿಟೇಟ್ ಮಾಡ್ಬೇಡ ಬಿಡು. ನನ್ನ ಮನೆಗೆ ಹೋಗಿ ಕೇಕ್
ಯಾರು ಮಾಡ್ಸಿಲ್ಲ ಅಂದ್ರೆ ನಾನು ಇದೀನಿ ಮಾಡ್ಕೊಳಕ್ಕೆ. ಪೇಮೆಂಟ್ ಮಾಡಂಗೆ ಮಾಡ್ತೀನಿ ಆದ್ರೆ ಕ್ಯಾಶ್ ಇದೆ. ಥ್ಯಾಂಕ್ ಯು ಪವಿ. ತಿನ್ನು ನಂಡ್ರಿಂದಲೇ ಬದುಕು, ಯಾವಾಗ್ಲೂ ಇದೇ ಆಗೋದು ನಿಂದು. ತಿನ್ನೋದಕ್ಕೆ ನಾನೇನು ಹೇಳಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. ಅನ್ಸುತ್ತೆ ಒಂಥರ ಇಷ್ಟ. ಸ್ವೀಟ್ ಶುಗರ್ ಅಂತಾರೆ. ತಿನ್ನೋದು ನೋಡ್ಬಿಟ್ರೆ ಹನಿ ಕೇಕ್ ನೆಕ್ಸ್ಟ್ ಟೈಮ್ ನೀವು ಯಾರು ತಿನ್ನೋದೇ ಇಲ್ಲ, ಬಿಟ್ಬಿಡ್ತೀರಾ. ಬೇಡವೇ ಶುಗರ್ ಜ್ಯೂಸ್ ಬಿಡಲೇ ಅಪ್ಪ, ಮಾತೇ ಬರಲ್ಲ ಅಲ್ಲ. ಅಷ್ಟು ಒಳ್ಳೆ ಹುಡುಗ. ರೋಡಲ್ಲಿ ಮಧ್ಯ ರೋಡಲ್ಲಿ ನೀನ್ ಕೊಚ್ಚಾಕಿದ್ರೆ ಯಾರು ಕೇಳೋರಿಲ್ಲ ಇಲ್ಲಿ. ಅಕ್ಕಪಕ್ಕ ಕೇಳ್ತಾರೆ. ಏಯ್ ಹೋಗ್ಲಾ ಸುಮ್ಮನೆ. ಮಧ್ಯ ರೋಡಲ್ಲಿ ನಿಂತಿಲ್ಲ, ಸೈಡಲ್ಲಿ ನಾಚಿಕು ಪವಿ. ನೋಡು, ಒಳ್ಳೇದ್ ಮಾತಾಡಿದ್ರೆ ನಿಜ ಮಾತಾಡಿದ್ರೆ ಹಿಂಗೆ ಸಮಾಜದಲ್ಲಿ. ಅದಕ್ಕೆ ನಾನು ನಿಜ ಮಾತಾಡದೆ ಬಿಟ್ಬಿಟ್ಟು ಸ್ಟೇಜಾಗೆ ನಾನು ಪವಿ ಸೇರ್ಕೊಂಡು ಒಂದ್ ಹೆಸರು ಇಕ್ಕಿದೀವಿ. ಹೇಳ ನಿಂಗೂ ಹೇಳ ಬೇಬಿ ಅಮ್ಮ, ಹೇಳ ಬೇಬಿ ಅಮ್ಮ. ನಿಂಗೆ ಚೆನ್ನಾಗಿದೆ ಗೈಸ್. ನಂದು ಎಷ್ಟ್ ಚೆನ್ನಾಗಿದೆ, ಇನ್ನು ವಿಯರ್ಡ್ ಆಗೈತೆ ನಂದು. ಅವ್ನು ನನಗೆ ಯಾಕೆ ಸೆಂಟ್ರಲ್ ಆಗ್ತಿದ್ಯಾ ಯಾವಾಗ್ಲಿಂದ? ಇರಿಟೇಟ್ ಮಾಡ್ತಾಳೆ. ಏನ್ ಮಾಡ್ತಾ ಇದೀರಾ ಈ ಟೈಮಲ್ಲಿ ಕತ್ಲಲ್ಲಿ ಇಲ್ಲಿ? ಲವ್ ಮಾಡ್ತಾ ಇದೀವಿ ಇಬ್ರು. ಇಲ್ಲ ನೋಡಿಲಿ, ಇದು ಸರೌಂಡಿಂಗು 360 ಡಿಗ್ರಿ ವಿಸಿಬಲ್. ಇಲ್ಲ ಲವ್ ಮಾಡಿ ಇಲ್ಲಿ ಮಂಜು ಬೀಳಲ್ಲ, ಅಲ್ಲಿ ಮಂಜು ಬೀಳ್ತದೆ. ನಿನ್ ಮನೆ ಕಟ್ಸ್ಕೊಟ್ಟಿದ್ದೀನಲ್ಲ, ಹೋಗಿ ಲವ್ ಮಾಡ್ಕೊ ಅಲ್ಲಿ. ಯಾಕೆ ಇಲ್ಲಿ ಬಂದು ಲವ್ ಮಾಡ್ತಿದ್ದ? ಇಲ್ಲೇ ಚೆನ್ನಾಗಿದೆ ಲವ್ ಮಾಡಕ್ಕೆ. ಪಂಚರ್ ಆಗಿದೆ ಗಾಡಿ. ಕೊಡಿ ಒಂದ್ ಕೈ ಮಾಡ್ತಾನೆ. ನೀನ್ ಸಂಜೆ ನಾರ್ಮಲ್ ಆಗಿ ನಾವು ಮಾಡ್ತೀವಿ, ನೀನ್ ಮಾಡ್ಬೇಕು ಇವಾಗ. ನಿದ್ದೆ ಬರ್ತಿತ್ತು ಪಾಪ. ಈ ಟೈಮಲ್ಲಿ ಹಿಂಗೆಲ್ಲ ಆಗ್ಬಾರ್ದಿತ್ತು. ಕರ್ಕೊಂಡ್ಬಂದಿದ್ಯಲ್ಲ, ಅದನ್ನ ಯಾವತ್ತೋ ಎಲೆ ತಕ್ಕಿದ್ಯಾ? ಅದನ್ನ ಎಲ್ಲಾದ್ರೂ ಅಲ್ಲೇ ಮಾಡಿ ಮಾಡಿ ಆಯ್ತದ ಹಂಗೇನೆ. ಖಾಲಿ ಬಿದ್ದವಳು ಇಲ್ಲೆಲ್ಲ ಕ್ಲೀನ್ ಮಾಡಿ ಇಕ್ಕಕ್ಕೆ. ನಮ್ಮಮ್ಮ ನೆಮ್ಮದಿಯಾಗಿರ್ಬೇಕು. ಇದ್ರೆ ಹೆಂಗಿರ್ಬೇಕು? ಏನ್ ಮಾಡ್ತೀಯಾ ನೆಮ್ಮದಿಯಾಗಿರಕ್ಕೆ? ಅಮ್ಮ ಗರಂ ಪವಿ ಗೊತ್ತಾಯ್ತು. ಕಾಣಿಸುತ್ತೆ ನಮ್ಗೆ ಕಣ್ಣು ಕಿವಿ ಎಲ್ಲ ಕೊಟ್ಟೊಂದು ದೇವ್ರು. ಗೈಸ್ ನಾವು ಸೆಲೆಬ್ರೇಟ್ ಮಾಡೋಣ. ಸೆಲೆಬ್ರೇಟ್ ಕೇಕ್ ಕಟ್ ಮಾಡೋಣ ಬಾಮ. ಎತ್ತೆ ಚಾಕು ತಗೊಂಬ ಹೋಗೆ ಬೇಗ. ಈಗ ದೊಡ್ಡ ಕೇಕ್ ಹಾಕಂಗೆಲ್ಲ ಎತ್ಬೇಡಲೇ. ಆಯ್ತಾನೆ ತೆಗಿಯ ಬೇಗ. ನಮ್ಮಮ್ಮ ಫಸ್ಟೇ ಗರಂ ಆಗೈತೆ. ಹ್ಯಾಪಿ ಬರ್ಡೇ ಅಲ್ಲ, ಕಂಗ್ರ್ಯಾಚುಲೇಷನ್ಸ್ ಮಾಡೋಣ. ಕೇಕು ಕಟ್ ಮಾಡ್ಸೋಣ ಅಂತಾರೆ. ಎನಿವೇಸ್ expectation don't keep expectation, expect the unexpected. ಬರೀ ಎಲ್ಲಾದ್ರೆ ಆಗೋಯ್ತು ನನ್ನ ಕರ್ಮಕ್ಕೆ. ನಂಗೆ ಯಾರು ತಗೊಂಬರೋರಿಲ್ಲ, ನಾನೇ ತಂದೆ, ನಂಗೆ ಸಾಕಷ್ಟು. ಏನ್ ಬಿತ್ರಿ ಗಿತ್ರಿ ಅಂತ್ಯಾ? ನನ್ನ ಫಾಲೋವರ್ಸ್ ಏನಿಲ್ಲ ಆಮೇಲೆ ನಿನ್ನ ಏನು ಮಾಡಲ್ಲ. ಇನ್ನೂ ಚೆನ್ನಾಗಿ ಬೈ ಅಂತಾರೆ. ಗೈಸ್ ನಮ್ಮ ಪುಟಾಣಿ ಕೇಕ್ ಕಟ್ ಮಾಡೋಣ. ನಮ್ಮ ಅಜ್ಜಿ ತಗ ಮನ್ಕೊಂಬಿಟ್ಟವ್ರೆ. ಪವಿ ಅಚ್ಚೋ ಕ್ಯೂಟ್ ಪವಿ ಅಂತ ಹಂಗೆಲ್ಲ ಅನ್ಕೊಂಬೇಡ. ನೀನು ದೆವ್ವ ತರ ಇದೆಯಾ, ಮೋಹಿನಿ ರಾಕ್ಷಸಿ. ಕ್ಯೂಟ್ ಆಗಿದ್ದೀನಿ, ನನಗೆ ಗೊತ್ತು ಸಾಕು. ಅದು ನನಗೆ ಗೊತ್ತಿದ್ರೆ ಸಾಕು. ನಿನಗೆ ಗೊತ್ತಾಗೋ ಅವಶ್ಯಕತೆ ನನಗಿಲ್ಲ. ಆಯ್ತು ಬಾರೆ, ಎದ್ದು ಬಾರೆ. ಈ ಚಿಕ್ಕ ಬಡವ್ರ ಕೇಕ್ ಎಲ್ಲ ಎಲ್ಲಿ ನೋಡ್ತೀರಾ ನೀವು? ಸಾವುಕಾರ ಮಂದಿ ದುಡ್ಡಲ್ಲ ಸಾಕಾರಾಗಿ ನಿಮ್ಗೆಲ್ಲರಿಗೂ ನಾನು ತುಂಬ ಹೃದಯದ ಥ್ಯಾಂಕ್ ಯು ಸೋ ಮಚ್ ಗೈಸ್. ಧನ್ಯವಾದಗಳು. ಓಪನ್ ಆಗಿದ್ದು ಖುಷಿಗೆ. ಇದು ನಮ್ಮ ಖಾರ ಬೇಕಾದ್ರೆ ಇದನ್ನ ನಾವು ಯಾವ ತರ ಮಂಚಲ್ಲಿ ತಿಳ್ಕೊಂಡ್ ತಿಂತೀವಿ ಆ ತರ ಇರುತ್ತೆ. ಅಣ್ಣ ನೀನ್ ಸಾಮಾನ್ಯ ಮನುಷ್ಯ ಅಲ್ಲ ಅಣ್ಣ. ನೀನು ಅಣ್ಣ ಸಾಮಾನ್ಯ ಮನುಷ್ಯ. ಗೊತ್ತಿಲ್ಲ ಗಾಡಿ, ಗೊತ್ತಿಲ್ದಿರ ಕೇಳ್ಬಿಟ್ಟೆ ಗಾಡಿ. ನಮ್ ಸೆಲೆಬ್ರೇಷನ್ ಮುಗೀತು. ಸೆಲೆಬ್ರೇಷನ್ ನಮ್ದು. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಫ್ಕೋರ್ಸ್ ಇಷ್ಟ ಆಗುತ್ತೆ ಗೈಸ್. ಹೆಂಗ್ ಇಷ್ಟ ಆಗಲ್ಲ? ಇಷ್ಟು ದಿನ ಆದ್ಮೇಲೆ ಖುಷಿಯಾಗಿರೋದು ನಿಮ್ಗೆ ಇಷ್ಟ ಆಗಲ್ವಾ? ಆಗುತ್ತೆ. ನೆಕ್ಸ್ಟ್ ಟೈಮ್ ಬರ್ತ್ಡೇ ಪಾರ್ಟಿಗೆ ಈ ಕೇಕ್ ಎಲ್ಲ ಕಟ್ ಮಾಡೋದ್ ಬದಲು ಗೋಲ್ಗಪ್ಪ ತಂದಿಕ್ಕೊಂಡ್ಬಿಡ್ಬೇಕು. ಗೋಲ್ಗಪ್ಪ ತಿಂತಾ ಇರ್ಬೇಕು ಡಿಫ್ರೆಂಟ್ ಆಗಿ. ಜನರಿಗೆ ಡಿಫ್ರೆಂಟ್ ಬೇಕಲ್ಲ, ಅದಕ್ಕೆ ಡಿಫ್ರೆಂಟ್ ಆಗಿ ಹೇಳ್ತಾ ಇದೀನಿ. ನಂಗೆ ಅರ್ಥ ಆಗ್ತಿದೆ. ತಮ್ಮ ಬರ್ಡೇ ಹತ್ರ ಬರ್ತಿದೆ, ನನಗೆ ಕೇಕ್ ಬೇಡ ಗೋಲ್ಗಪ್ಪ ಕೊಡ್ಸ್ಬಿಡು ಅಂದಿದ್ಯಾ ಡೌರಾಣಿ. ಓಕೆ ಸೊ ಗೈಸ್
ಜಾಸ್ತಿ ಎಲ್ಲ ನುಡಿಬೇಡ ನೀನು. ನನ್ನ ಇಷ್ಟ, ನನ್ನ ನಾನು ನಂದು ಮನ್ಸು. ಮರಿ ಫೀಲಿಂಗ್ ತುಮರಿ ಮೇರೆ ಕೋ ಫೀಲಿಂಗ್ ನೈ ಸಾಟಾ ಕುತ್ತ ಟಮ್ಮಿ ಸಾಟಾ ಕುತ್ತ ಓಕೆ ಪ್ಲೀಸ್ ನನ್ನ ತಂಗಿ ಇಷ್ಟು ಕ್ಯೂಟಾಗೆಲ್ಲ ಆಡ್ಬಿಟ್ರೆ. ನಾನ್ ಕ್ಯೂಟ್ ಗೊತ್ತಲ್ವಾ, ನಾನು ಹುಡ್ದಾಗಿಂದಲೇ ಕ್ಯೂಟ್. ನನ್ನ ಗೆಳೆಯ ಗೆಳತಿಯರೇ, ಅಭಿಮಾನಿಗಳೇ, ಈ ವಿಡಿಯೋ ಬಂಧು ಮಿತ್ರರೇ, ಅದನ್ನೇ ಆಗ್ಬಿಟ್ಟೆ ಅದು ಹೇಳು. ಬಂಧು ಮಿತ್ರರೇ, ಅಕ್ಕ ತಂಗಿ ತಮ್ಮಿ ತಮ್ಮ ಅಪ್ಪ ಅಕ್ಕ ಅಜ್ಜಿ ತಾತ ಇದೆಯಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್, ಲಾಸ್ಟ್ ಬಟ್ ಮಾಡ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದೇ ತರ ಚೆನ್ನಾಗಿರೋ ಕಂಟೆಂಟ್ ಕೊಡ್ತಾ ಇರ್ತಾಳೆ ನಮ್ಮ ಅಕ್ಕ. ಅದ್ರ ಜೊತೆಗೆ ನಾನು ಇರ್ತೀನಿ ಅಷ್ಟೇ. ಎಷ್ಟು ಮುದ್ದಾಗಿ ಹೇಳೋಳು. ಇದಕ್ಕಾದ್ರೂ ಸಬ್ಸ್ಕ್ರೈಬ್ ಆಗ್ಬಿಡಿ, ಜಾಸ್ತಿ ಜನರ ಪ್ರೀತಿ ಗಳಿಸೋಣ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಅಲ್ಲ, ನಿಮ್ಗೆ ಇಷ್ಟ ನಿಮ್ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ. ಹಂಗೆ ಹೇಳಿದ್ಲ, ನಾನು ಸಬ್ಸ್ಕ್ರೈಬ್ ಆಗ್ಬೇಡಿ ಅಂತ. ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗುವ ಗೈಸ್.